ಅ ವೆರಿ ಗುಡ್ ಮಾರ್ನಿಂಗ್ ಎವ್ರಿವನ್. ನೀವು ನೋಡ್ತಾ ಇದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ರಶ್ಮಿ. ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ನಿಮ್ಮ 12 ರಾಶಿಗಳ ದಿನ ಭವಿಷ್ಯ ಏನ್ ಹೇಳುತ್ತೆ, ಇವತ್ತು ಪೂರ್ತಿ ದಿನ ನೀವು ಹೇಗಿರ್ತೀರಾ ಅನ್ನೋದನ್ನ ತಿಳ್ಕೊಳ್ಳೋಣ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು ವ್ಯಾಪಾರ ವ್ಯವಹಾರಗಳು ತಕ್ಕ ಮಟ್ಟಿಗೆ ಲಾಭವನ್ನ ತಂದ್ಕೊಡುತ್ತೆ. ಹಾಗೆ ವಾದ ವಿವಾದಗಳು ರಾಜಿ ಮನೋಭಾವದಿಂದ ಪರಿಹಾರವಾಗುತ್ತೆ. ಇನ್ನು ದೇವರ ದರ್ಶನ ಭಾಗ್ಯದಿಂದ ಮನಸ್ಸಿಗೆ ಸಮಾಧಾನ ತರುತ್ತೆ. ವೃಷಭ ರಾಶಿಯವರಿಗೆ ಇವತ್ತು ಶುಭ ಮಂಗಳ ಕಾರ್ಯಗಳಲ್ಲಿ ಭಾಗವಹಿಸಬೇಕಾಗತ್ತೆ. ಹಳೆಯ ನೆನಪುಗಳು ಮತ್ತೆ ಮರುಕಳಿಸುತ್ತೆ. ಹಾಗೆ ಹಿರಿಯರ ಸಹಕಾರದಿಂದ ಕಾರ್ಯಸಿದ್ಧಿ ಆಗತ್ತೆ. ಇನ್ನು ಆರ್ಥಿಕವಾಗಿ ಧನಾಗಮನ ಸಂತಸ ತರುತ್ತೆ. ದಿನದ ಅಂತ್ಯದಲ್ಲಿ ನಿಮ್ಗೆ ತುಂಬಾನೇ ಶುಭ ಇದೆ. ಇನ್ನು ಮಿಥುನ ರಾಶಿಯವರು ಇವತ್ತು ಸಂಚಾರದಲ್ಲಿ ಹಳೆಯ ಮಿತ್ರರ ಭೇಟಿಯಾಗತ್ತೆ. ಇನ್ನು ನಿರುದ್ಯೋಗಿಗಳಿಗೆ ಹಲವಾರು ಉದ್ಯೋಗದ ಅವಕಾಶಗಳು ಸಿಗತ್ತೆ. ಹಾಗೆ ನಿಮ್ಮ ದಾಂಪತ್ಯದಲ್ಲಿ ನೀವು ಖುಷಿಯಾಗಿರ್ತೀರ. ಇನ್ನು ಕಾರ್ಮಿಕರಿಗೆ ಇವತ್ತು ಶುಭ ಸುದ್ದಿ. ಕಟಕ ರಾಶಿಯವರಿಗೆ ಇವತ್ತು ಆಕಸ್ಮಿಕ ಧನಾಗಮನದಿಂದ ಬಾಕಿ ಉಳಿಸಿರೋ ಕೆಲಸ ಕಾರ್ಯಗಳಿಗೆ ಚಾಲನೆ ಸಿಗತ್ತೆ. ಇನ್ನು ಸ್ಥಿರ ವಸ್ತುಗಳ ಖರೀದಿಗೆ ಖರ್ಚು ಬರುತ್ತೆ. ಹಿರಿಯರ ಆಪ್ತ ಸಲಹೆಗಳನ್ನ ಸ್ವೀಕರಿಸಿ. ಹಾಗೆ ಹೆಂಡತಿಯೊಡನೆ ಇವತ್ತು ಮನಸ್ತಾಪವಾಗತ್ತೆ. ಆದಷ್ಟು ತಾಳ್ಮೆಯಿಂದ ಇರಿ. ಇನ್ನು ಸಿಂಹ ರಾಶಿಯವರಿಗೆ ಇವತ್ತು ರಾಜಕೀಯದಲ್ಲಿ ನಿಮಗೆ ವಂಚನೆಯ ಅನುಭವವಾಗತ್ತೆ. ಧಾರ್ಮಿಕ ಕಾರ್ಯಗಳಿಗೆ ವಿಘ್ನಗಳು ತೋರಿ ಬರುತ್ತೆ. ನಿರುದ್ಯೋಗಿಗಳಿಗೆ ಒಳ್ಳೆ ಫಲ ಸಿಗತ್ತೆ. ಹಾಗೆ ಒಳ್ಳೆ ಉದ್ಯೋಗ ಕೂಡ ಸಿಗತ್ತೆ. ಇನ್ನು ಸಂಚಾರದಲ್ಲಿ ಸ್ವಲ್ಪ ಕಾಳಜಿ ವಹಿಸಿದ್ರೆ ಒಳ್ಳೇದು. ಇನ್ನು ಕನ್ಯಾ ರಾಶಿಯವರಿಗೆ ಇವತ್ತು ನ್ಯಾಯಾಲಯದ ಕೆಲಸ ಕಾರ್ಯಗಳಲ್ಲಿ ಮುನ್ನಡೆ. ವಿದ್ಯಾರ್ಥಿಗಳಿಗೆ ಅತ್ಯುತ್ತಮ ಫಲಿತಾಂಶ. ನಿರುದ್ಯೋಗಿಗಳಿಗೆ ಅನಿರೀಕ್ಷಿತ ಉದ್ಯೋಗ ಲಾಭ ತರುತ್ತೆ. ಹಾಗೆ ವಾಹನ ಖರೀದಿ, ಭೂ ಖರೀದಿಗೆ ಇದು ಒಳ್ಳೆ ಟೈಮ್. ಇನ್ನು ತುಲಾ ರಾಶಿಯವರಿಗೆ ಇವತ್ತು ದಾಂಪತ್ಯದಲ್ಲಿ ಖುಷಿಯಾಗಿರ್ತೀರಾ. ಹಾಗೆ ಧನಾಗಮನ ಉತ್ತಮವಿದ್ರೂ ಬಹುಪಾಲು ವೆಚ್ಚವಾಗತ್ತೆ. ವೈಯಕ್ತಿಕ ಆರೋಗ್ಯದ ಬಗ್ಗೆ ಗಮನ ಹರಿಸಿ. ಇನ್ನು ಯಾರಿಗೆಲ್ಲ ಮದ್ವೆಗೆ ಹುಡುಕ್ತಾ ಇದ್ದೀರಾ ಅವರಿಗೆಲ್ಲ ಇವತ್ತು ಒಳ್ಳೆ ಪಾರ್ಟ್ನರ್ ಸಿಗ್ತಾರೆ. ಇನ್ನು ವೃಶ್ಚಿಕ ರಾಶಿಯವರಿಗೆ ಇವತ್ತು ಸಾಂಸಾರಿಕವಾಗಿ ಹೊಂದಾಣಿಕೆ ಅಗತ್ಯ ಇದೆ. ಹಾಗೆ ಆರ್ಥಿಕ ಬಿಕ್ಕಟ್ಟಿನ ಪರಿಸ್ಥಿತಿ ಗೋಚರಕ್ಕೆ ಬರುತ್ತೆ. ಇನ್ನು ವಾಹನ ಸಂಚಾರ ಚಾಲನೆಯಲ್ಲಿ ಹೆಚ್ಚಿನ ಜಾಗ್ರತೆ ವಹಿಸಬೇಕು. ಧಾರ್ಮಿಕ ಕಾರ್ಯಗಳಲ್ಲಿ ಆಸಕ್ತಿ ತರುತ್ತೆ. ಧನುರಾಶಿಯವರಿಗೆ ಇವತ್ತು ಯಾರೆಲ್ಲ ನಿರುದ್ಯೋಗಿಗಳಿರ್ತೀರಾ ಅವರಿಗೆಲ್ಲ ಉತ್ತಮ ಉದ್ಯೋಗ ಪಡೆಯಲಿದ್ದಾರೆ. ಇನ್ನು ವ್ಯವಹಾರಗಳಲ್ಲಿ ಹೆಚ್ಚಿನ ಲಾಭ. ಇನ್ನು ನವದಂಪತಿಗಳಿಗೆ ಶುಭ ಸುದ್ದಿ ಇದೆ. ಜೊತೆಗೆ ಇವತ್ತು ಪುಣ್ಯಕ್ಷೇತ್ರಕ್ಕೆ ಹೋಗ್ತೀರಾ, ದೇವ್ರ ದರ್ಶನ ಮಾಡ್ತೀರಾ. ಇನ್ನು ಮಕರ ರಾಶಿಯವರಿಗೆ ಇವತ್ತು ಅಧಿಕಾರಿ ವರ್ಗದವರಿಗೆ ಮುಂಬಡ್ತಿ ಇರುತ್ತೆ. ವಿದ್ಯಾರ್ಥಿಗಳ ಅಭ್ಯಾಸಕ್ಕೆ ನಿರೀಕ್ಷಿತ ಅವಕಾಶಗಳು ಲಭಿಸುತ್ತೆ. ಇನ್ನು ವ್ಯಾಪಾರಿಗಳಿಗೆ ಉತ್ತಮ ಲಾಭ. ಜೊತೆಗೆ ಕಾರ್ಯ ಸಾಧನೆಗಳು ಅನಿರೀಕ್ಷಿತವಾಗಿ ನಿಮ್ಗೆ ಆಶ್ಚರ್ಯ ತರಿಸುತ್ತೆ. ಕುಂಭರಾಶಿಯವರಿಗೆ ಇವತ್ತು ಸಾಂಸಾರಿಕವಾಗಿ ಕಲಹ, ಪಿತೂರಿಗಳು ಅನುಭವವಾಗುತ್ತೆ. ಇತರರೊಡನೆ ಹಂಚಿಕೊಳ್ಳಲಾಗದ ಮನೋವೇದನೆ ನಿಮ್ಮನ್ನ ಕಾಡ್ತಾ ಇರುತ್ತೆ. ಪ್ರೀತಿ ವಿಶ್ವಾಸದ ದುರುಪಯೋಗ ಪಡಿಸ್ಕೊತಾರೆ ಕೆಲವರು. ಆದಷ್ಟು ಹುಷಾರಾಗಿರಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಇವತ್ತು ಧನಾಗಮನ ಹೆಚ್ಚಿದ್ರೂ ಅಧಿಕ ಖರ್ಚುಗಳು ಆತಂಕ ತರಿಸುತ್ತೆ. ಕಾರ್ಯಕ್ಷೇತ್ರದಲ್ಲಿ ಪ್ರಯತ್ನ ಬಲಕ್ಕೆ ಇನ್ನಷ್ಟು ಒತ್ತು ನೀಡಿದಲ್ಲಿ ನಿಮ್ಗೆ ಅನುಕೂಲ. ವಿದ್ಯಾರ್ಥಿಗಳ ಪರಿಶ್ರಮಕ್ಕೆ ಸರಿಯಾದ ಬೆಲೆ ತೋರಿ ಬರುತ್ತೆ. ಕೇಳಿದ್ರಲ್ಲ, ಇವೆಷ್ಟು ನಿಮ್ಮ 12 ರಾಶಿಗಳ ದಿನ ಭವಿಷ್ಯ. ಚೆನ್ನಾಗಿದೆ, ಖುಷಿಯಾಗಿರಿ, ಯಾವ್ದಕ್ಕೂ ತಲೆ ಕೆಡಿಸ್ಕೋಬೇಡಿ. ಎಲ್ರಿಗೂ ಅ ವೆರಿ ಹ್ಯಾಪಿ ಥರ್ಸ್ಡೇ ಅಂತ ಹೇಳ್ತಾ ನಿಮ್ಗೆ ನಾವು ನ್ಯೂಸ್ ಅಪ್ಡೇಟ್ಸ್ ಗಳನ್ನ ಕೊಡ್ತಾನೆ ಇರ್ತೀವಿ. ಸೊ ಮಿಸ್ ಮಾಡದೆ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಅನ್ನ ನೋಡ್ತಾ ಇರಿ. ಜೊತೆಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಅಂಡ್ ನಮ್ಮ ವಿಡಿಯೋ ಬಗ್ಗೆ ನಿಮ್ಗೆ ಏನಾದ್ರೂ ಕಾಮೆಂಟ್ಸ್ ಕೊಡ್ಬೇಕು ಅಂತ ಅನ್ಸಿದ್ರೆ ಧಾರಾಳವಾಗಿ ನಿಮ್ಗೆ ಏನ್ ಕಾಮೆಂಟ್ಸ್ ಇದೆಯೋ ಅದನ್ನ ಶೇರ್ ಮಾಡ್ಕೊಳ್ಳಿ. ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಅಂಡ್ ಹ್ಯಾವ್ ಅ ಗ್ರೇಟ್ ಡೇ.